Good morning, everyone. Welcome to this session on isometric projections, how to convert orthographic views into isometric projections. This is Shivkumar PV, lecturer, Mechanical Department, Government Polytechnic, Chintamani. This is the table of contents. So today we are going to discuss a sample problem, how to draw isometric view using orthographic views manually. First example. In the second sample, we will discuss how to draw the isometric views of a component using some CAD software. So first we will glance the basic steps that we have to remember while converting orthographic views into isometric view. So I'll recall them. First, draw the orthographic views, name all salient points, draw the horizontal reference line, then left and right horizontal axis. Then enclose each and every plane figure into a rectangle or square. So ಮೊದಲಿಗೆ ನಾವು ಆರ್ಥೋಗ್ರಾಫಿಕ್ ವ್ಯೂಸ್ ಇಂದ ಐಸೋಮೆಟ್ರಿಕ್ ವ್ಯೂಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ಡ್ರಾ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ಸ್ಕೇಲ್. ಐಸೋಮೆಟ್ರಿಕ್ ವ್ಯೂ ಆದ್ರೆ ಒರಿಜಿನಲ್ ಲೆಂತ್ ಇಂದ ಡ್ರಾ ಮಾಡಿ, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಆದ್ರೆ ಐಸೋಮೆಟ್ರಿಕ್ ಸ್ಕೇಲ್ ಇಂದ ನಾವು ಡೈಮೆನ್ಷನ್ಸ್ ಅನ್ನ ತಗೊಂಡು ಡ್ರಾ ಮಾಡಬೇಕು. ದೆನ್ ಇಂಪಾರ್ಟೆಂಟ್ ಕಾರ್ನರ್ಸ್ ಅಲ್ಲಿ ನೇಮ್ಸ್ ಅನ್ನ ಕೊಡಿ, ಕನ್ವೆನ್ಷನ್ಸ್ ಹೇಗೆ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿದ್ದೀರಾ ಹಾಗೆ. ನೆಕ್ಸ್ಟ್ ಹಾರಿಜಾಂಟಲ್ ರೆಫರೆನ್ಸ್ ಲೈನ್ ಅನ್ನ ಡ್ರಾ ಮಾಡಿ, ದೆನ್ ಲೆಫ್ಟ್ ಅಂಡ್ ರೈಟ್ ಹಾರಿಜಾಂಟಲ್ ಆಕ್ಸಿಸ್ ಅನ್ನ ಡ್ರಾ ಮಾಡಿ. ಆಮೇಲೆ ಯಾವುದೇ ಪ್ಲೇನ್ ಫಿಗರ್ ಅನ್ನ ನೀವು ಡ್ರಾ ಮಾಡಬೇಕು ಅಂತಂದ್ರೆ ಅದರ ಸುತ್ತಲೂ ಒಂದು ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಅನ್ನ ಎನ್ಕ್ಲೋಸ್ ಮಾಡಿ ಮತ್ತೆ ನಾವು ಪ್ರಾಸೆಸ್ ಅನ್ನ ಮಾಡಬೇಕಾಗತ್ತೆ. Start from the base portion. First draw the isometric rectangle or square. Fit the plane figure into the rectangle or square. Proceed towards upper stages. Highlight the actual object. So first base portion in the start ಮಾಡ್ತೀವಿ. ಫಸ್ಟ್ ಐಸೋಮೆಟ್ರಿಕ್ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಯಾವ್ದು ನೀವು ಅಸ್ಯೂಮ್ ಮಾಡಿರ್ತೀರ ಅದನ್ನ ಶಿಫ್ಟ್ ಮಾಡ್ಕೊಂತೀವಿ. ಅದರ ಒಳಗಡೆ ಪ್ಲೇನ್ ಫಿಗರ್ ಅನ್ನ ನಾವು ಅಸ್ಯೂಮ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಶಿಫ್ಟ್ ಮಾಡ್ಕೊಂತೀವಿ. ಮತ್ತೆ ಬೇಸ್ ಇಂದ ಅಪ್ಪರ್ ಸೆಕ್ಷನ್ಸ್ಗೆ ನಾವು ಪಾಸ್ ಆಗ್ತೀವಿ. ಕೊನೆಯದಾಗಿ ಆಕ್ಚುಯಲ್ ಆಬ್ಜೆಕ್ಟ್ ಅನ್ನ ಹೈಲೈಟ್ ಮಾಡಿ ಬೇರೆ ಬೇಡ್ತಿರ್ತಕ್ಕಂಥ ಡೈಮೆನ್ಷನ್ ಲೈನ್ಸ್, ಕನ್ಸ್ಟ್ರಕ್ಷನ್ ಲೈನ್ಸ್ ಅನ್ನೆಲ್ಲ ನಾವು ಡಿಲೀಟ್ ಮಾಡ್ತೀವಿ. ಸೊ ದೀಸ್ ಆರ್ ಬೇಸಿಕ್ ಸ್ಟೆಪ್ಸ್. So here is an example. Draw the isometric view of the given component. So we have given a simple component which is having base portion rectangle, a base portion hexagonal prism, and above that a cone is placed. So this is the assembly that we have given. So length of the hexagonal side is 30 mm, diameter of the cone it is 40, thickness of the hexagonal prism is 15, and the height of the cone is 40 mm. So ನಮಗೆ ಈ ಕಾಂಪೊನೆಂಟ್ ಅನ್ನ ಐಸೋಮೆಟ್ರಿಕ್ ವ್ಯೂ ಆಗಿ ಡ್ರಾ ಮಾಡಿ ಅಂತ ಕ್ವಶನ್ ಕೊಡಲಾಗಿದೆ. ಸೊ ನಮಗೆ ಒಂದು ಹೆಕ್ಸಾಗನಲ್ ಪ್ರಿಸಮ್ ಇದೆ ಬೇಸ್ ಅಲ್ಲಿ, ಅದರ ಮೇಲೆ ಕೋನ್ ಅನ್ನ ಇಡಲಾಗಿದೆ. ಹೆಕ್ಸಾಗನಲ್ ಪ್ರಿಸಮ್ ಸೈಡ್ 30 ಇದೆ ಅಂಡ್ ಥಿಕ್ನೆಸ್ 15 ಇದೆ. ಕೋನ್ ಡಯಾಮೀಟರ್ 40 ಇದೆ, ದೆನ್ ಹೈಟ್ 40. ಸೊ ಯೂಶುವಲಿ ಆಲ್ ಡೈಮೆನ್ಷನ್ಸ್ ವಿಲ್ ಬಿ ಇನ್ ಸೊ ನಮಗೆ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಡ್ರಾ ದ top and front views of the component on work or graph sheet according to the dimensions and name according to the conventions. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರೋ ಹಾಗೆ ಒಂದು ಗ್ರಾಫ್ ಶೀಟ್ ಅಥವಾ ವರ್ಕ್ ಶೀಟ್ ಅಲ್ಲಿ ಟಾಪ್ ಅಂಡ್ ಫ್ರಂಟ್ ವ್ಯೂಸ್ ಆಫ್ ದಿಸ್ ಕಾಂಪೊನೆಂಟ್ ಅನ್ನ ಕ್ಲೀನ್ ಆಗಿ ಡ್ರಾ ಮಾಡಬೇಕು. ಕ್ಲೀನ್ ಆಗಿ ಡೈಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ಕಾರ್ನರ್ಸ್ ಅಲ್ಲಿ ಎಲ್ಲೆಲ್ಲಿ ಸೂಕ್ತ ಅನ್ಸುತ್ತೆ ಎಲ್ಲ ಕಾರ್ನರಿಂಗ್ ಪಾಯಿಂಟ್ಸ್ ಅಲ್ಲಿ ನೇಮ್ಸ್ ಅನ್ನ ಕೊಡಿ. ಸೊ ಹಿಡನ್ ಪಾಯಿಂಟ್ಸ್ಗೆ ನಾವು ಬ್ರಾಕೆಟ್ ಹಾಕ್ತೀವಿ. ಸೊ ಟಾಪ್ ವ್ಯೂ ನಲ್ಲಿ ಯಾವುದೇ ಡ್ಯಾಶ್ ಹಾಕೋದಿಲ್ಲ ಅಂಡ್ ಫ್ರಂಟ್ ವ್ಯೂ ನಲ್ಲಿ ಎಲ್ಲ ಡ್ಯಾಶ್ ಅಂತ ಸಿಂಬಲೈಸ್ ಮಾಡ್ತೀವಿ. ಈ ಕನ್ವೆನ್ಷನ್ಸ್ ಅನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಒಂದು ರೆಫರೆನ್ಸ್ ಲೈನ್ ಡ್ರಾ ಮಾಡ್ತೀವಿ ಅಂಡ್ ಲೆಫ್ಟ್ ಲೆಫ್ಟ್ ಹಾರಿಜಾಂಟಲ್ ಆಕ್ಸಿಸ್, ರೈಟ್ ಹಾರಿಜಾಂಟಲ್ ಆಕ್ಸಿಸ್ ಅನ್ನ ಡ್ರಾ ಮಾಡ್ತೀವಿ ಅಟ್ ಆಂಗಲ್ಸ್ 30 degrees.
ನೆಕ್ಸ್ಟ್ ಈ ಪ್ಲೇನ್ ಫಿಗರ್ ಅನ್ನ ನೀವು ನೋಡೋದಾದ್ರೆ ಇಲ್ಲಿ ಹೆಕ್ಸಗನ್ ಇದೆ. ನೀವು ಹೆಕ್ಸಗನ್ ಅದು ಸ್ಕ್ವೇರು ಅಲ್ಲ ರೆಕ್ಟ್ಯಾಂಗಲ್ ಅಲ್ಲ, ಅದನ್ನ ನಾವು ಡೈರೆಕ್ಟ್ ಆಗಿ ಐಸೋಮೆಟ್ರಿಕ್ ಸ್ಕೇಲ್ಗೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಓನ್ಲಿ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಐಸೋಮೆಟ್ರಿಕ್ ಆಕ್ಸಿಸ್ ಅಂಡ್ ದೀಸ್ ಲೈನ್ಸ್ ಏನು ಇ ಡಿ ಆಮೇಲೆ ಸಿ ಬಿ ಈ ಲೈನ್ಸ್ ಏನಿದೆ ಅವು ಐಸೋಮೆಟ್ರಿಕ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿಲ್ಲ, ದೇ ಆರ್ ಇನ್ಕ್ಲೈನ್ಡ್. ಸೊ ಇನ್ಕ್ಲೈನ್ಡ್ ಲೈನ್ ಅನ್ನ ನಾವು ಡೈರೆಕ್ಟ್ ಆಗಿ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ವಿ ಅಸ್ಯೂಮ್ ದಟ್ ಈ ಹೆಕ್ಸಗನ್ ಅನ್ನ ವಿ ವಿಲ್ ಎನ್ಕ್ಲೋಸ್ ಇಟ್ ಇನ್ ಎ ರೆಕ್ಟ್ಯಾಂಗಲ್ ಪ್ಲೇನ್. ನೀವು ನೋಡ್ಬೋದು ಇಲ್ಲಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಈ ರೆಕ್ಟ್ಯಾಂಗಲ್ ಅನ್ನ ನಾವು ಹೆಕ್ಸಗನ್ ಅನ್ನ ಎನ್ಕ್ಲೋಸ್ ಮಾಡೋದಕ್ಕೆ ಬಳಸಿದೀವಿ. ನಾವು ಚೇಂಜ್ ಮಾಡ್ಬೇಕಾದ್ರೆ ಫಸ್ಟ್ ರೆಕ್ಟ್ಯಾಂಗ್ಯುಲರ್ ಪೋರ್ಷನ್ ಅನ್ನ ಚೇಂಜ್ ಮಾಡಬೇಕು, ಆಮೇಲೆ ಹೆಕ್ಸಾಗನ್ ಪೋರ್ಷನ್ದು ಪಾಯಿಂಟ್ಸ್ ಅನ್ನ ಅದರ ಮೇಲೆ ಮಾರ್ಕ್ ಮಾಡಿಕೊಂಡು ಜಾಯಿನ್ ಮಾಡಬೇಕು. ಸೊ ದಟ್ ವಿ ವಿಲ್ ಸಿ ನೌ. ಸೊ ಇನ್ ದ ಪ್ರೀವಿಯಸ್ ಇಮೇಜ್ ಫಸ್ಟ್ ಝೆಡ್ ಈ ಪಾಯಿಂಟ್ ಝೆಡ್ ಅನ್ನ ಈ ಪಾಯಿಂಟ್ ಆಗಿ ಅಸ್ಯೂಮ್ ಮಾಡಿದ್ದೀವಿ. ಸೊ ಅಲ್ಲಿಂದ ರೈಟ್ ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಪಾಯಿಂಟ್ ವೈ ಅನ್ನ ಡ್ರಾ ಮಾಡಿದ್ದೀವಿ ಅಂಡ್ ಲೆಫ್ಟ್ ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಡಬ್ಲ್ಯೂ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಈ ಡಿಸ್ಟೆನ್ಸ್ ಅನ್ನ ಕಾಂಪಸ್ ಅಲ್ಲಿ ತಗೊಳ್ಳೋದು, ಈ ಪಾಯಿಂಟ್ ಇಂದ ಇಲ್ಲಿ ಕಟ್ ಮಾಡಿಕೊಂಡು ವಿ ನೇಮ್ ದಟ್ ಆಸ್ ಡಬ್ಲ್ಯೂ. ಈ ಡಿಸ್ಟೆನ್ಸ್ ಝೆಡ್ ಟು ವೈ ಏನ್ ಡಿಸ್ಟೆನ್ಸ್ ಇದೆ ಕಾಂಪಸ್ ಅನ್ನ ತಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿ ಅಂಡ್ ನೇಮ್ ಇಟ್ ಆಸ್ ವೈ. ಹಾಗೆ ವೈ ಇಂದ ಎಕ್ಸ್ ಗೆ ಡಿಸ್ಟೆನ್ಸ್ ಅನ್ನ ಕಾಂಪಸ್ ಅಲ್ಲಿ ತಗೊಳ್ಳಿ, ಈ ಪಾಯಿಂಟ್ ಇಂದ ಕಟ್ ಮಾಡ್ಕೊಳ್ಳಿ. ದೆನ್ ಡಬ್ಲ್ಯೂ ಇಂದ ಎಷ್ಟು ಡಿಸ್ಟೆನ್ಸ್ ಬಂದಿದೆ ಎಕ್ಸ್ ಗೆ ಕಾಂಪಸ್ ಅಲ್ಲಿ ತಗೊಳ್ಳಿ, ಇಲ್ಲಿಂದ ಈ ಕಡೆ ಕಟ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಡಬ್ಲ್ಯೂ ಝೆಡ್ ವೈ ಎಕ್ಸ್. ಆ ಪ್ಲೇನ್ಸ್ ನಿಮ್ಗೆ ಆ ಪಾಯಿಂಟ್ಸ್ ನಿಮ್ಗೆ ಮಾರ್ಕ್ ಮಾಡಕ್ಕೆ ಗೊತ್ತಾಗುತ್ತೆ. ಸೊ ಈ ಪ್ಲೇನ್ ಅಲ್ಲಿ ನೀವು ಹೆಕ್ಸಾಗನ್ ಅನ್ನ ಡ್ರಾ ಮಾಡಬಹುದು. ಬಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮೇಲೆ ಇನ್ನೊಂದು ಹೆಕ್ಸಾಗನ್ ಅನ್ನ ಡ್ರಾ ಮಾಡ್ಬೇಕಾಗುತ್ತೆ. ಸೊ ಒಂದು ಬೇಸ್ ಪೋರ್ಷನ್, ಒಂದು ಟಾಪ್ ಥಿಕ್ನೆಸ್ ಆದ್ಮೇಲೆ ಎರಡು ಇದ್ದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾವುದು ಹಿಡನ್ ಲೈನ್ ಮಾಡಬೇಕು ಯಾವುದು ಸಾಲಿಡ್ ಲೈನ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲೇನ್ ಮಾಡೋಣ ಅಂತಂದ್ರೆ ನಾವು ಮೇಲ್ಗಡೆ ಪ್ಲೇನ್ ಮಾತ್ರ ಹೆಕ್ಸಾಗನ್ ಡ್ರಾ ಮಾಡೋಣ, ಆಮೇಲೆ ಯಾವ್ದು ವಿಸಿಬಲ್ ಇದೆ ಆ ಲೈನ್ಸ್ ಅನ್ನ ನಾವು ಜಾಯಿನ್ ಮಾಡ್ಬೋದು. ಸೊ ಫಾರ್ ದಟ್ ಇವಾಗ ಝೆಡ್ ಮೇಲೆ ಇಲ್ಲಿ ಥಿಕ್ನೆಸ್ ಇದೆ, ಆ ಥಿಕ್ನೆಸ್ ಅಮೌಂಟ್ ಅನ್ನ ಸೊ ಮಾರ್ಕ್ ಮಾಡ್ಕೊಳ್ಳಿ, ವರ್ಟಿಕಲ್ ಲೈನ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಡಬ್ಲ್ಯೂ ಮೇಲೆ ಆ ಥಿಕ್ನೆಸ್ ಅನ್ನ ಕಟ್ ಮಾಡ್ಕೊಳ್ಳಿ, ಎಕ್ಸ್ ಪಾಯಿಂಟ್ ಮೇಲೆ ಆ ಥಿಕ್ನೆಸ್ ಅನ್ನ ಕಟ್ ಮಾಡ್ಕೊಳ್ಳಿ, ಸಿಮಿಲರ್ಲಿ ವೈ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ನಾಲ್ಕು ಕಡೆನೂ ಎಕ್ಸ್ ವೈ ಝೆಡ್ ಡಬ್ಲ್ಯೂ ನಾಲ್ಕು ಪ್ಲೇಸಸ್ ಅಲ್ಲೂ ನಮ್ಗೆ ಥಿಕ್ನೆಸ್ ಅನ್ನ ಕೊಟ್ಟಿದ್ದೀರಾ. ನಾವು ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್. ಸೊ ಈಗ ಏನ್ ಮಾಡಿದೀರಾ ಅಂದ್ರೆ ಈ ರೆಕ್ಟ್ಯಾಂಗಲ್ಗೆ ಥಿಕ್ನೆಸ್ ಕೊಟ್ಟು ನೀವು ಪ್ರೊಜೆಕ್ಟ್ ಮಾಡಿದೀರಾ. ಈಗ ಪಾಯಿಂಟ್ ಝೆಡ್ ಇಂದ ನಿಮಗೆ ಇಲ್ಲಿ ಹತ್ತಿರ ಸಿ ಇದೆ, ಈ ಡಿಸ್ಟೆನ್ಸ್ ಅನ್ನ ನೀವು ಕಾಂಪಸ್ ಅಲ್ಲಿ ತಗೊಂಡು ಝೆಡ್ ಇಂದ ಮಾರ್ಕ್ ಮಾಡ್ಕೊಳ್ಳಿ. ಝೆಡ್ ಇಂದ ಬಿ ಅನ್ನ ಈ ಝೆಡ್ ಇಂದ ಈ ಕಡೆಗೆ ಬಿ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಝೆಡ್ ಬಿ ಇದು ಪ್ಯಾರಲಲ್ ಇದೆ, ಯಾವುದಕ್ಕೆ ಹಾರಿಜಾಂಟಲ್ ಆಕ್ಸಿಸ್ಗೆ ಪ್ಯಾರಲಲ್ ಇದೆ. ಬಟ್ ಸಿ ಪಿ ಇನ್ಕ್ಲೈನ್ಡ್ ಲೈನ್, ಅದಕ್ಕೆ ಸಿ ಪಿ ಡೈರೆಕ್ಟ್ ಆಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಝೆಡ್ ವೈ ದಿಸ್ ಇಸ್ ಒಂದು ಆಕ್ಸಿಸ್, ರೆಫರೆನ್ಸ್ ಆಕ್ಸಿಸ್. ಸೊ ಇದ್ರ ಮೇಲೆ ಇರತಕ್ಕಂಥ ಪಾಯಿಂಟ್ಸ್ ಅನ್ನ ನೀವು ಡೈರೆಕ್ಟ್ ಆಗಿ ಸಿ ಮತ್ತೆ ಡಿ ಅನ್ನ ಝೆಡ್ ಇಂದ ಸಿ ಮತ್ತೆ ಡಿ ಡಿಸ್ಟೆನ್ಸ್ ಅನ್ನ ಕಟ್ ಮಾಡ್ಕೋಬಹುದು. Likewise, mark all the points A, B, C, D, E, F on the rectangle with respect to the reference axis. ರೆಫರೆನ್ಸ್ ಆಕ್ಸಿಸ್ ಅನ್ನ ಇಟ್ಕೊಂಡು ನಾವು ಹೆಕ್ಸಾಗನ್ ನ ಪಾಯಿಂಟ್ಸ್ ಅನ್ನ ಡ್ರಾ ಮಾಡಿದ್ರೆ ನಿಮ್ಗೆ ಈ ರೀತಿ ಐಸೋಮೆಟ್ರಿಕ್ ಹೆಕ್ಸಾಗನ್ ಪ್ಲೇನ್ ನಿಮಗೆ ಸಿಗತ್ತೆ. Now you have to decide which portion is visible among these lines. ಸೊ ಈ ಸ್ಕೆಚ್ ಅಲ್ಲಿ ಯಾವ ಪೋರ್ಷನ್ ನಿಮ್ಗೆ ಕಾಣಿಸುತ್ತೆ ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ಪ್ರತಿ ಎಡ್ಜ್ ಅಲ್ಲೂ ನೀವು ಬರೆಯೋದಾದ್ರೆ ಎಫ್ ಇಂದ ನೀವು ಕೆಳಗಡೆ ಪ್ರೊಜೆಕ್ಟ್ ಮಾಡಿದ್ರೆ ಈ ಫೇಸ್ ಅಲ್ಲಿ ಕೋಇನ್ಸೈಡ್ ಆಗುತ್ತೆ. ಸೊ ಎಫ್ ಕೆಳಗಡೆ ಲೈನ್ ನಮ್ಗೆ ಕಾಣೋದಿಲ್ಲ, ಅದೇ ರೀತಿ ಈ ಕೆಳಗಡೆ ಲೈನ್ ನಮ್ಗೆ ಕಾಣೋದಿಲ್ಲ. ಸೊ ಅಂಡ್ ಎ ಜಿ ಬಿ ಹೆಚ್
ಅಂಡ್ ಸಿ ಐ ಡಿ ಜೆ ಈ ಲೈನ್ಸ್ ಅನ್ನ ಕೆಳಗಡೆ ಪ್ರೊಜೆಕ್ಟ್ ಮಾಡಿಕೊಂಡು ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ದಿಸ್ ಕಂಪ್ಲೀಟ್ಸ್ ದ ಐಸೋಮೆಟ್ರಿಕ್ ವ್ಯೂ ಆಫ್ ದ ಬೇಸ್ ಪೋರ್ಷನ್ ಹೆಕ್ಸಾಗನಲ್ ಪ್ರಿಸಮ್. ಆ ಪೋರ್ಷನ್ ನಮಗೆ ಸಿಗತ್ತೆ. ಸೊ ಯಾವುದೇ ಪ್ಲೇನ್ ಅನ್ನು ರೆಕ್ಟ್ಯಾಂಗಲ್ ಸ್ಕ್ವೇರ್ ಅಲ್ಲದಿದ್ರೆ ಅದನ್ನ ಫಸ್ಟ್ ನಾವು ರೆಕ್ಟ್ಯಾಂಗಲ್ ಅಲ್ಲಿ ಎನ್ಕ್ಲೋಸ್ ಮಾಡಬೇಕು. ಫಸ್ಟ್ ರೆಕ್ಟ್ಯಾಂಗಲ್ ಶಿಫ್ಟ್ ಮಾಡಬೇಕು. ಆಮೇಲೆ ಅದರಲ್ಲಿ ಪ್ಲೇನ್ ಫಿಗರ್ ನ ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡಿ ಜಾಯಿನ್ ಮಾಡಬೇಕು. ಸೊ ಅದಾದ್ಮೇಲೆ ಅದರದ್ದು ಥಿಕ್ನೆಸ್ ಅನ್ನ ಕೊಟ್ಟು ವಿ ವಿಲ್ ಐಡೆಂಟಿಫೈ ದಟ್. ಸೊ ಈಗ ನಮಗೆ ರೆಕ್ಟ್ಯಾಂಗಲ್ ಪೋರ್ಷನ್ ಡ್ರಾ ಮಾಡಿದ್ದಾಗಿದೆ. ಸೊ ಅದರ ಇನ್ಸೈಡ್ ದೇರ್ ಇಸ್ ಅ ಸರ್ಕ್ಯುಲರ್ ಪೋರ್ಷನ್. ಇದನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೂ ಸೇಮ್ ನಾವೊಂದು ಸ್ಕ್ವೇರ್ ಅನ್ನ ಅಸ್ಯೂಮ್ ಮಾಡ್ತೀವಿ. ಸೊ ದಟ್ ಸ್ಕ್ವೇರ್ ಇಸ್ ಎಂ ಎನ್ ಪಿ ಕ್ಯೂ. ಸೊ ನೀವು ಇಲ್ಲಿ ಪಾಯಿಂಟ್ಸ್ ಅನ್ನ ಗಮನಿಸಬಹುದು. ಅದು ಹೆಕ್ಸಾಗನ್ ಮೇಲಿಲ್ಲ, ಸ್ವಲ್ಪ ಔಟ್ಸೈಡ್ ಪ್ರೊಜೆಕ್ಟ್ ಆಗಿದೆ. ಸೊ ವಿ ಕೆನಾಟ್ ಡ್ರಾ a circle or any other plane figure on the isometric view directly. So these circles are enclosed in a square portion. Usually squares are enclosed in a square portion. Here it is M and PQ is the square in which this circle is enclosed. So first transfer the important the main points PQMN onto the isometric scale, isometric view. ಸೊ ನೀವು ಪಿ ಅನ್ನ ಮಾರ್ಕ್ ಮಾಡಬೇಕು ಅಂತಂದ್ರೆ ನೀವು ಝಡ್ ಅನ್ನ ರೆಫರೆನ್ಸ್ ಆಗಿ ತಗೊಳ್ಳಿ. ಸೊ ಝಡ್ ಟು ಪಿ ಇದು ಇನ್ಕ್ಲೈನ್ಡ್ ಆಂಗಲ್ ಆಗತ್ತೆ, ನೀವು ಡೈರೆಕ್ಟ್ ಆಗಿ ತಗೊಳಕ್ ಆಗೋದಿಲ್ಲ. ಸೊ ಫಸ್ಟ್ ಝಡ್ ಇಂದ ಡಬ್ಲ್ಯೂ ಕಡೆ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಪಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆ ಡಿಸ್ಟೆನ್ಸ್ ಅನ್ನ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಇಂದ ಈ ಕಡೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, ಸೊ ಅದನ್ನ ನಿಮ್ಮ ಕಾಂಪಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ದಿಸ್ ವಿಲ್ ಬಿ ಯುವರ್ ಪಾಯಿಂಟ್ ಪಿ. ಈ ಪಾಯಿಂಟ್ ಇಂದ ನೀವು 30 ಡಿಗ್ರಿ ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ 30 ಡಿಗ್ರಿ ಪ್ಯಾರಲಲ್ ಲೈನ್ ಇದೆ, 30 ಡಿಗ್ರಿ ರೆಫರೆನ್ಸ್ ಲೈನ್ ಇದೆ. ಅದಕ್ಕೆ ಪ್ಯಾರಲಲ್ ಆಗಿ ಈ ಪಾಯಿಂಟ್ ಅಲ್ಲಿ 30 ಡಿಗ್ರಿ ಲೈನ್, ಈ ಕಡೆ ಒಂದು, ಈ ಕಡೆ ಲೆಫ್ಟ್ ಅಂಡ್ ರೈಟ್ ಸೈಡ್ಸ್ 30 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. At point P, draw two 30-degree lines, one towards Q direction, another one towards N direction. Take the compass, mark the distance PN and cut from P to N. Similarly, take the distance PQ and cut the distance from P to Q. Mark NQ and join NP and PQ. ಕಾಂಪಸ್ ಅಲ್ಲಿ ಪಿ ಇಂದ ಎನ್ ಗೆ ಡಿಸ್ಟೆನ್ಸ್ ಅನ್ನು ತಗೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಎನ್ ನೇಮ್ ಅನ್ನು ಕೊಡಿ. ಅದೇ ರೀತಿ ಪಿ ಇಂದ ಕ್ಯೂಗೆ ಇನ್ನೊಂದು ಡಿಸ್ಟೆನ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ, ಕ್ಯೂ ಅಂತ ಹೆಸರು ಕೊಡಿ, ಪಿ ಕ್ಯೂ ಅಂಡ್ ಎನ್ ಪಿ ಅನ್ನು ಜಾಯಿನ್ ಮಾಡಿ. ಅದೇ ರೀತಿ ಅಟ್ ಕ್ಯೂ, ಸೊ ಡ್ರಾ ಅನದರ್ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ಎನ್ ಪಿ. ಪಿ ಎನ್ ಗೆ ಪ್ಯಾರಲಲ್ ಆಗಿ ಕ್ಯೂ ಇಂದ ಇನ್ನೊಂದು ಲೈನ್ ಅನ್ನ ಡ್ರಾ ಮಾಡಿ. ಪಿ ಕ್ಯೂಗೆ ಪ್ಯಾರಲಲ್ ಆಗಿ ಎನ್ ಎಂ ಇನ್ನೊಂದು ಲೈನ್ ಅನ್ನು ಡ್ರಾ ಮಾಡಿ. ಸೊ ದ coinciding ಪಾಯಿಂಟ್ ಇಸ್ ಎಂ. ಸೊ ಈ ಕಡೆ ಸೈಡ್ ಇರತಕ್ಕಂತ ಪಾಯಿಂಟ್ ಎಂ ನಮಗೆ ಸಿಗತ್ತೆ. ಸೊ ದಿಸ್ ಇಸ್ ರೆಕ್ಟ್ಯಾಂಗಲ್ ಇನ್ ವಿಚ್ ದ ಸರ್ಕಲ್ ಇಸ್ enclosed. This rectangle appears as this square appears as a rhombus in isometric view. Now we have a small construction to draw this circle, to bring this circle into isometric view. ಯಾವುದೇ ಒಂದು ಸರ್ಕಲ್ ನೀವು ಐಸೋಮೆಟ್ರಿಕ್ ವ್ಯೂ ಅನ್ನ ಡ್ರಾ ಮಾಡಿದ್ರೆ ಅದು ನಿಮಗೆ ಎಲಿಪ್ಸ್ ಆಗಿ ಕಾಣುತ್ತೆ. ಸೊ ಈಗ ಎಲಿಪ್ಸ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವೊಂದು ಸ್ಮಾಲ್ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು. ಸೊ ವಾಟ್ ಈಸ್ ದಟ್? ಫಸ್ಟ್, ಫ್ರಮ್ ಪಾಯಿಂಟ್ ಪಿ, mark the midpoint of MN. I name it as 4 and join P4. Similarly, mark the midpoint of MQ and name it as 5. Join P5 and P4. Next, from point M, mark the midpoint of PQ, name it as 6. Mark the midpoint of PN and name it as 3. Join M3 and M6.
So you have two junctions of these construction lines. I'll name one it as one point as 1, another point as 2. ಸೊ ಈ ಕನ್ಸ್ಟ್ರಕ್ಷನ್ ಅನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಎಂ ಎನ್ ಮಿಡ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಅದಕ್ಕೆ ನಾನು 4 ಅಂತ ಹೆಸರು ಕೊಟ್ಟಿದ್ದೀನಿ. ಎಂ ಕ್ಯೂ ಮಿಡ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಅದಕ್ಕೆ ನಾನು 5 ಅಂತ ಹೆಸರು ಕೊಟ್ಟಿದ್ದೀನಿ. ಸೊ ಪಿ ಇಂದ 4 ಪಿ ಇಂದ 5ಗೆ ನಾನು ಲೈನ್ ಅನ್ನ ಜಾಯಿನ್ ಮಾಡಿದ್ದೀನಿ. ಅದೇ ರೀತಿ ಪಿ ಕ್ಯೂ ಮಿಡ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ 6 ಅಂತ ಹೇಳಿದ್ದೀನಿ. ಪಿ ಎನ್ ಅನ್ನ ಜಾಯಿನ್ ಮಿಡ್ ಪಾಯಿಂಟ್ ಅನ್ನ 3 ಅಂತ ಮಾರ್ಕ್ ಮಾಡಿದ್ದೀನಿ. ಎಂ 3 ಎಂ 6 ಅನ್ನ ಜಾಯಿನ್ ಮಾಡಿದ್ದೀನಿ. ಸೊ ಇಲ್ಲಿ ಎರಡು ಜಂಕ್ಷನ್ಸ್ ಕಾಣಿಸ್ಕೊಳ್ಳುತ್ತೆ. ಒಂದಕ್ಕೆ 1 ಅಂತ ಹೆಸರು ಕೊಡಿ, ಇನ್ನೊಂದಕ್ಕೆ 2 ಅಂತ ಹೆಸರು ಕೊಡಿ. ಸೊ ದಿಸ್ ಇಸ್ ಬೇಸಿಕ್ ಪ್ರೊಸೀಜರ್ ಟು ಡ್ರಾ ಅನ್ ಎಲಿಪ್ಸ್ ಇನ್ಸೈಡ್ a parallelogram or a rhombus. ನೆಕ್ಸ್ಟ್, ಎಲಿಪ್ಸ್ ಒಂದು ಪೋರ್ಷನ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಈ ಪ್ರೊಸೀಜರ್ ಅನ್ನ ನಾವು ತಗೊಂತೀವಿ. ಪಾಯಿಂಟ್ 1 ಅನ್ನ ಸೆಂಟರ್ ಆಗಿ ಇಟ್ಕೊಂಡು 1 3 ಅನ್ನ ರೇಡಿಯಸ್ ಆಗಿ ತಗೊಂಡು ಒಂದು ಆರ್ಕ್ ಅನ್ನ ಡ್ರಾ ಮಾಡಬೇಕು ಫ್ರಮ್ 3 to 4. So to construct the ellipse, treat 1 as center, take radius as 1 3 and draw a curve 3 to 4 that completes small portion of the ellipse. Next, treat P as the center, take radius as P4 and draw another arc 4 to 5. P ಅನ್ನ ಕೇಂದ್ರವಾಗಿ ಇಟ್ಕೊಂಡು P4 ಅನ್ನ ರೇಡಿಯಸ್ ಆಗಿ ಬಳಸ್ಕೊಂಡು 4 ಇಂದ 5ಗೆ ಇನ್ನೊಂದು ಆರ್ಕ್ ಅನ್ನ ಡ್ರಾ ಮಾಡಿ. ಸೊ ದಟ್ ಕಂಪ್ಲೀಟ್ಸ್ ಅನದರ್ ಪೋರ್ಷನ್ ಆಫ್ ದ ಎಲಿಪ್ಸ್. ಸೊ ಇದು ಒಂದು ಎಲಿಪ್ಸ್ ನ ಇನ್ನೊಂದು ಪೋರ್ಷನ್ ಅನ್ನ ಮುಗಿಸುತ್ತೆ. ಅದೇ ರೀತಿ 2 ಅನ್ನ ಸೆಂಟರ್ ಆಗಿ ಇಟ್ಕೊಂಡು ರೇಡಿಯಸ್ 2 5 ಆಗಿ ಇಟ್ಕೊಂಡು 5 to 6 ಒಂದು ಆರ್ಕ್ ಅನ್ನ ಡ್ರಾ ಮಾಡಿ. ಮತ್ತೆ ಎಂ ಅನ್ನ ಸೆಂಟರ್ ಆಗಿ ಇಟ್ಕೊಂಡು ಎಂ ಟು 6 ರೇಡಿಯಸ್ ಆಗಿ ಬಳಸ್ಕೊಂಡು 6 to 3 ಒಂದು ಆರ್ಕ್ ಅನ್ನು ಡ್ರಾ ಮಾಡಿ. ಸೊ ಅದರಿಂದ ಎಲಿಪ್ಸ್ ಪೂರ್ತಿಯಾಗುತ್ತೆ. ಸಿಮಿಲರ್ಲಿ, ಟೇಕ್ 2 as center, take radius as 2 5, draw a curve from 5 to 6. So that completes another portion of the ellipse. Next, take M as center, take radius as n6, draw an arc from 6 to 3. That completes the actual ellipse. So this is how you can obtain an ellipse from this rhombus. ಈ ರಾಂಬಸ್ ಇಂದ ನಾವು ಈ ಎಲಿಪ್ಸ್ ಅನ್ನ ಈ ಪ್ರೊಸೀಜರ್ ಅಲ್ಲಿ ಡ್ರಾ ಮಾಡಬಹುದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. Below it is hexagonal prism and we have constructed an ellipse above it. Our next procedure is to give the height. So height ಎಷ್ಟಿದೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಕಾಂಪಸ್ ಅಲ್ಲಿ. ಸೊ ಎಲಿಪ್ಸ್ ನ ಸೆಂಟರ್ ಇಂದ ಮಾರ್ಕ್ ಮಾಡಿ ಆ ಪಾಯಿಂಟ್ ಅನ್ನ ಅಲ್ಲಿಂದ ಜಾಯಿನ್ ಮಾಡಬೇಕಾದ್ರೆ ಎಲಿಪ್ಸ್ಗೆ ಟ್ಯಾಂಜೆನ್ಷಿಯಲ್ ಆಗಿ ಜಾಯಿನ್ ಮಾಡಬೇಕು. ಒಂದ್ ಸೈಡ್ ಈ ಕಡೆ ಒಂದ್ ಸೈಡ್ ಈ ಕಡೆ ಜಾಯಿನ್ ಮಾಡಬೇಕು. Mark the axis line, mark the point O at given height. From that vertex, join a line to the ellipse tangentially on either side of the figure. So ಈಗ ನೀವು ಎಲಿಪ್ಸ್ ಪೋರ್ಷನ್ ಅನ್ನ ಡ್ರಾ ಮಾಡಿದ್ಮೇಲೆ ಒಳಗಡೆ ಇರ್ತಕ್ಕಂಥ ಅನ್ವಾಂಟೆಡ್ ಲೈನ್ಸ್ ಅನ್ನೆಲ್ಲ ಡಿಲೀಟ್ ಮಾಡಬೇಕು. ಸೊ ಈ ರೀತಿ ಐಸೋಮೆಟ್ರಿಕ್ ವ್ಯೂ ಅನ್ನ ಡ್ರಾ ಮಾಡಬೇಕು. So after finishing this process, remove or erase all the unwanted lines inside our component and your isometric view is ready. ಸೊ ಇದೊಂದು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ. ಈ ಕಾಂಪೋನೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಐಸೋಮೆಟ್ರಿಕ್ ವ್ಯೂ ಅನ್ನ ಡ್ರಾ ಮಾಡಬೇಕು. ಸೊ ಅವರ್ ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಗಿವನ್ ಹಿಯರ್. So using these two figures, we have to draw a isometric view of this component. So our basic step is, so draw the top and front views of this component
and name them according to the convention. ಸೊ ನಮ್ಮ ಮೊದಲನೇ ಕೆಲಸ ಏನು ಅಂತಂದ್ರೆ ಇದನ್ನ ಟಾಪ್ ವ್ಯೂ ಅಂಡ್ ಫ್ರಂಟ್ ವ್ಯೂನ ಡ್ರಾ ಮಾಡಬೇಕು. ಸೂಕ್ಷ್ಮ ಅಥವಾ ಮುಖ್ಯವಾದ ಪಾಯಿಂಟ್ಗಳಲ್ಲಿ ಹೆಸರನ್ನು ಕೊಡಬೇಕು. ಸೊ ಆಗ್ಲೇ ಹೇಳ್ದಾಗೆ ಫಸ್ಟ್ ರೆಫರೆನ್ಸ್ ಆಕ್ಸಿಸ್ ಅನ್ನ ಡ್ರಾ ಮಾಡಿ ಒಂದು ಪಾಯಿಂಟ್ ಅನ್ನ ನೀವು ಈ ಪಾಯಿಂಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದೀನಿ, ಎಕ್ಸ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕಡೆ ಡಬ್ಲ್ಯೂ ಇದೆ ಅಂಡ್ ಈ ಕಡೆ ವೈ ಇದೆ. ಇವೆರಡನ್ನು ಡಿಸ್ಟೆನ್ಸ್ ಅನ್ನ ಎಕ್ಸ್ ಇಂದ ಡಬ್ಲ್ಯೂ ಅಂಡ್ ವೈ ಎಕ್ಸ್ ಇಂದ ವೈ, ಎಕ್ಸ್ ಇಂದ ವೈ ಅಂಡ್ ಎಕ್ಸ್ ಇಂದ ಡಬ್ಲ್ಯೂ ಕಾಂಪಸ್ ಅಲ್ಲಿ ಡಿಸ್ಟೆನ್ಸ್ ತಗೊಳ್ಳಿ. ಎರಡು ಸೇಮ್ ಇರೋದ್ರಿಂದ ಸೊ ನೀವು ಡಿಸ್ಟೆನ್ಸ್ ಅನ್ನ ಕಟ್ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡು ನೇಮ್ ದಮ್ ಆಸ್ ಡಬ್ಲ್ಯೂ ಅಂಡ್ ವೈ. ಸೊ ಇಲ್ಲಿಂದ ಒಂದು 30 ಡಿಗ್ರಿ ಪ್ಯಾರಲಲ್ ಲೈನ್ ಫಾರ್ ಎಕ್ಸ್ ಡಬ್ಲ್ಯೂ ಡ್ರಾ ಮಾಡಿ. ಇಲ್ಲಿಂದ ಎಕ್ಸ್ ವೈಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿ. you'll get the point Z. ಸೊ ನೆಕ್ಸ್ಟ್ ಇಲ್ಲಿ ಪ್ರತಿ ಪಾಯಿಂಟ್ ಅಲ್ಲೂ ಇಷ್ಟು ಥಿಕ್ನೆಸ್ ಇದೆ, 30 mm ಎಲ್ಲ ಕಡೆನೂ ಥಿಕ್ನೆಸ್ ಅನ್ನ ಕೊಡಿ. ಸೊ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಅನ್ನ ಅಂಡ್ ಜಾಯಿನ್ ದೋಸ್ ಪಾಯಿಂಟ್ಸ್. ನಿಮಗೆ ಈ ರೀತಿ ದಿಸ್ ಸ್ಕ್ವೇರ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ವಿಲ್ ಆಕ್ಟ್ ಆಸ್ ದಿಸ್ ಬಾಟಮ್ ಪೋರ್ಷನ್ ಆಫ್ ಸ್ಕ್ವೇರ್ ಪ್ರಿಸಮ್. ಸೊ ನಮ್ಮ ಐಸೋಮೆಟ್ರಿಕ್ ವ್ಯೂ ನಲ್ಲಿ ಈ ರೀತಿ ಒಳಗಡೆ ಇರ್ತಕ್ಕಂಥ ಲೈನ್ಸ್ ಎಲ್ಲ ಇಟ್ಕೊಳ್ಳೋದಿಲ್ಲ, ಇವು ತೆಗಿಬೇಕಾಗುತ್ತೆ. ಸೊ ಈ the major color which we are seeing is the major component which are visible to us, the edges. Inside those edges are not visible to us, those should be removed. ಸೊ ಈಗ ನಾವು ಈ ಸೆಂಟರ್ ಪೋರ್ಷನ್ಗೆ ಬರ್ತೀವಿ. ಸೆಂಟರ್ ಅಲ್ಲಿ ಇರ್ತಕ್ಕಂಥ ಟ್ರಯಾಂಗುಲರ್ ಪಿರಮಿಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನಮಗೆ ಪಾಯಿಂಟ್ ಎಫ್ ಬೇಕು. ಸೊ ಬಿ ಇಂದ ಅಂಡ್ ಎ ಕಡೆಗೆ ಅಥವಾ ಎಕ್ಸ್ ಇಂದ ವೈ ಕಡೆಗೆ ನಾವು ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಕಾಂಪಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಥವಾ ಬಿ ಇಂದ ಸಿ ಕಡೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಇಂದ ಎಫ್ಗೆ ಈ ಡಿಸ್ಟೆನ್ಸ್ ಎಷ್ಟಿದೆ ಮಾರ್ಕ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಎಫ್ ಆಗುತ್ತೆ. ಆ ಪಾಯಿಂಟ್ ಇಂದ ನಮ್ಮ ಪ್ರೀವಿಯಸ್ ಲೈನ್ಗೆ 30 ಡಿಗ್ರಿ ಲೈನ್ ಪ್ಯಾರಲಲ್ ಆಗಿ ಡ್ರಾ ಮಾಡಿ. ಈ ಕಡೆ ಒಂದು 30 ಡಿಗ್ರಿ ಲೈನ್ ರೆಫರೆನ್ಸ್ ಲೈನ್ಸ್ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿ. ಕಾಂಪಸ್ ಅಲ್ಲಿ ಎಫ್ ಇ ಡಿಸ್ಟೆನ್ಸ್ ಅನ್ನ ತಗೊಂಡು ಎಫ್ ಇಂದ ಈ ಲೈನ್ಗೆ ಕಟ್ ಮಾಡ್ಕೊಳ್ಳಿ. ಈ ಕಡೆ ಕಟ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಪಾಯಿಂಟ್ಸ್ ಜಿ ಅಂಡ್ ಇ. ಈ ಪಾಯಿಂಟ್ ಇಂದ ಈ ರೆಫರೆನ್ಸ್ ಆಕ್ಸಿಸ್ ಎಫ್ ಜಿಗೆ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡಿ. ಜಿ ಇಂದ ಎಫ್ ಗೆ ಪ್ಯಾರಲ್ ಆಗಿ ಇನ್ನೊಂದು ಲೈನ್ ಡ್ರಾ ಮಾಡಿ. ಇಫ್ ಯು ಜಾಯಿನ್ ದಟ್ ಯು ವಿಲ್ ಗೆಟ್ ದ ಪಾಯಿಂಟ್ ಹೆಚ್. ಸೊ ಥ್ರೂ ದ ಕ್ಯಾಂಪಸ್ mark FE on this reference line and FG on this reference lines. Both are equal distances. Mark the points, join EF and FG. From G, draw a parallel line to the FE, and from E, draw a parallel line to the FG. So the junction point will be H. Hence you have this square portion EFGH. ಹೀಗೆ EFGH portion ನಿಮಗೆ ಸಿಗುತ್ತೆ. So mark the center point of this component. ಈ ರಾಂಬಸ್ ನ ಸೆಂಟರ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಕಾಂಪೊನೆಂಟ್ ನ ಹೈಟ್ ನಮಗೆ 50 mm ಇದೆ. 50 mm ಅನ್ನ ಮಾರ್ಕ್ ಮಾಡಿ. ಸೊ ಮಾರ್ಕ್ ದ ಸೆಂಟರ್ ಪಾಯಿಂಟ್ ಆಫ್ ದಿಸ್ rhombus. From there project an axis line of 50 mm upwards. Mark the point from the corner E. E ಇಂದ ಆ ಕಾರ್ನರ್ಗೆ ಜಾಯಿನ್ ಮಾಡಿ. ಅದೇ ರೀತಿ ಆ ವರ್ಟೆಕ್ಸ್ ಇಂದ ಇ, ವರ್ಟೆಕ್ಸ್ ಇಂದ ಎಫ್, ಆ ವರ್ಟೆಕ್ಸ್ ಇಂದ ಜಿಗೆ ಲೈನ್ಸ್ ಅನ್ನ ಜಾಯಿನ್ ಮಾಡಿ. ಸೊ ವರ್ಟೆಕ್ಸ್ ಓ ಇಂದ ಹೆಚ್ಚಿಗೂ ಲೈನ್ ಅನ್ನ ಜಾಯಿನ್ ಮಾಡಬೇಕು. ಅದು ಓ ಎಫ್ ಹಿಂದ್ಗಡೆ ಇರೋದ್ರಿಂದ ನಮ್ಗೆ ಕಾಣಿಸೋದಿಲ್ಲ. ಸೊ ಇದು ಆಲ್ಮೋಸ್ಟ್ ಮುಗಿದ ಹಾಗಿದೆ. ಬಟ್ ಇದರಲ್ಲಿ ಹಿಡನ್ ಲೈನ್ಸ್ ಯಾವ್ದ್ಯಾವ್ದಿದೆ ಅದನ್ನ ನಾವೆಲ್ಲ ತೆಗಿಬೇಕಾಗುತ್ತೆ. So this almost completes the process, but we have to remove all the unwanted or hidden lines inside this portion. So after completion of this process, the component looks like this. So below a rectangular prism and above there is a square pyramid. So this is manual drawing.
ಸೊ ಈ ರೀತಿ ಮ್ಯಾನ್ಯಲಿ ನಾವು ಡ್ರಾ ಮಾಡ್ಬೋದು. ಅದೇ ನೀವೇನಾದ್ರೂ ಇದೇ ಕಾಂಪೋನೆಂಟ್ ಅನ್ನ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನ ಡ್ರಾ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಕಾಂಪೋನೆಂಟ್ ಡೈಮೆನ್ಷನ್ಸ್ ಅನ್ನ 0.82 ಇಂದ ಮಲ್ಟಿಪ್ಲೈ ಮಾಡಿ ಅದರ ಪ್ರಕಾರ ಕನ್ಸ್ಟ್ರಕ್ಟ್ ಎ ನ್ಯೂ ಟಾಪ್ ಅಂಡ್ ಫ್ರಂಟ್ ವ್ಯೂಸ್ ಅಕಾರ್ಡಿಂಗ್ ಟು ನ್ಯೂ ಡೈಮೆನ್ಷನ್ಸ್ ಐಸೋಮೆಟ್ರಿಕ್ ಸ್ಕೇಲ್. ನೆಕ್ಸ್ಟ್ ಇದೇ ಪ್ರೋಸೆಸ್ ಅನ್ನ ಈ ಡೈಮೆನ್ಷನ್ಗೆ ಮೇಲೆ ಹೇಳ್ತಕ್ಕಂಥ ಪ್ರಾಸೆಸ್ ಅನ್ನ ಕಂಟಿನ್ಯೂ ಮಾಡಿ. If you want to draw isometric projection of this component only, first change all the dimensions to isometric scale by multiplying each dimension by 0.82. Construct new top and front views, name them according to convention, and follow above rules. Now, we will see shortly how to draw this isometric view using AutoCAD software. Follow the video. So already I told you before drawing any isometric drawings in AutoCAD or manually, first you should have top and front views of the component. ಸೊ ನೀವು ಐಸೋಮೆಟ್ರಿಕ್ ವ್ಯೂ ಅಥವಾ ಪ್ರೊಜೆಕ್ಷನ್ ಡ್ರಾ ಮಾಡೋದಕ್ಕೆ ಮುಂಚೆ ಟಾಪ್ ಅಂಡ್ ಫ್ರಂಟ್ ವ್ಯೂಸ್ ಅನ್ನ ನೀವು ಮೊದಲೇ ಡ್ರಾ ಮಾಡ್ಕೋಬೇಕು. ಸೊ ಅದಕ್ಕೆ ನೇಮಿಂಗ್ ಅನ್ನ ಕನ್ವೆನ್ಷನ್ಸ್ ಮುಖಾಂತರ ನೇಮಿಂಗ್ ಅನ್ನ ಮಾಡಬೇಕು. ಸೊ ಫಸ್ಟ್ ನಾವು ರೆಫರೆನ್ಸ್ ಲೈನ್ ಅನ್ನ ಡ್ರಾ ಮಾಡಬೇಕು. ರೆಫರೆನ್ಸ್ ಲೈನ್ ಯೂಶಲಿ ಲೈಟ್ ಆಗಿರಲಿ, ಸಾಧ್ಯದಷ್ಟು ಬೇರೆ ಕಲರ್ ಅನ್ನ ಬಳಸಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಸೊ ಫಸ್ಟ್ ರೆಫರೆನ್ಸ್ ಲೈನ್ ಅನ್ನ ಡ್ರಾ ಮಾಡಿ. ನಾವು ರೈಟ್ ರೆಫರೆನ್ಸ್ ಲೈನ್ ಅನ್ನ ಡ್ರಾ ಮಾಡಬೇಕು. ಲೈನ್ ಕಮಾಂಡ್ ಅನ್ನ ತಗೊಂಡು ನೀವು ಆ ಲೈನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಂಗಲ್ ಅನ್ನ ಫಸ್ಟ್ 30 ಇಟ್ಕೋಬೇಕು. ಅದನ್ನ ಮತ್ತೆ ಡೈಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಲೆಫ್ಟ್ ಹಾರಿಜಾಂಟಲ್ ಆಕ್ಸಿಸ್ ಅನ್ನ ಡ್ರಾ ಮಾಡಿ ಟೇಕ್ ದ ಆಪ್ಷನ್ ಸೊ ಆಂಗಲ್ ಬಿಟ್ವೀನ್. ಸೊ ಆ ಎರಡು ಆಂಗಲ್ಸ್ ಅನ್ನ ನೀವು ಮೆಜರ್ ಮಾಡ್ಕೊಳ್ಳಿ. ಸೊ ಈ ಪೋರ್ಷನ್ ನೀವು ಆಲ್ರೆಡಿ ನಿಮ್ಮ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಾ. ನಿಮ್ಮ 2D ಡ್ರಾಯಿಂಗ್ ಅನ್ನ ಹೇಗೆ ಡ್ರಾ ಮಾಡಬೇಕು ಅಂತ ಬೇಸಿಕ್ ಕ್ಲಾಸ್ ಅಲ್ಲಿ ಆ ಸೇಮ್ ಪ್ರೊಸೆಸ್ ಅನ್ನ ಇಲ್ಲಿ ಕಂಟಿನ್ಯೂ ಮಾಡಿ. ಎರಡು ಸೈಡ್ 30 ಡಿಗ್ರಿ ಲೈನ್ಸ್ ಅನ್ನ ಡ್ರಾ ಮಾಡಿದ್ದೀವಿ. ಇದೊಂದು ಹಾರಿಜಾಂಟಲ್ ಲೆಫ್ಟ್ ಹಾರಿಜಾಂಟಲ್ ರೆಫರೆನ್ಸ್ ಆಕ್ಸಿಸ್. ಸೊ ಒಂದು ರೈಟ್ ಹಾರಿಜಾಂಟಲ್ ರೆಫರೆನ್ಸ್ ಆಕ್ಸಿಸ್, ಒಂದು ಲೆಫ್ಟ್ ಹಾರಿಜಾಂಟಲ್ ರೆಫರೆನ್ಸ್ ಆಕ್ಸಿಸ್ ಆಗಿ ಆಕ್ಟ್ ಆಗುತ್ತೆ. ನಾವು ಈ ಪಾಯಿಂಟ್ ಅನ್ನು ಬಿ ಅನ್ನ ನಾನು ಇಲ್ಲಿ ಅಸ್ಯೂಮ್ ಮಾಡ್ತೇನೆ. ಸೊ ಬಿ ಟು ಸಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 30 ಡಿಗ್ರಿ ಲೈನ್ ಅನ್ನ ಮಾಡ್ಕೊಳ್ಳಿ. ನಿಮಗೆ ಸಿ ಇಂದ ಬಿಗೆ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ಡೈಮೆನ್ಷನ್ 60 mm 4 ಸೈಡ್ಸ್ ನೀವು ಈ ಕಡೆ ಜಾಯಿನ್ ಮಾಡ್ಬೋದು. ಸೊ ಇದು ಕೆಳಗಿನ ಪೋರ್ಷನ್ ಆಗುತ್ತೆ. ಈಗ ಹೈಟ್ ಅನ್ನ ಕೊಡಿ. ಇದು ಹೈಟ್ 20 mm ಇದೆ. ಸೊ 4 ಸೇಲಿಯಂಟ್ ಪಾಯಿಂಟ್ಸ್ ಅಲ್ಲಿ 20 mm ಹೈಟ್ ಅನ್ನ ಕೊಡ್ಬೋದು. ನಾವು ಎಲ್ಲ ಹೈಟ್ ಕೊಟ್ಮೇಲೆ ಎಲ್ಲ ಎಂಡ್ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಸೊ ದಿಸ್ ವಿಲ್ ಕಂಪ್ಲೀಟ್ ದ ಬಾಟಮ್ rectangular or square prism of this component. ಟ್ರಿಮ್ ಕಮಾಂಡ್ ಅನ್ನು ತಗೊಂಡು ನೀವು ಒಳಗಡೆ ಇರತಕ್ಕಂತ ಅನ್ವಾಂಟೆಡ್ ಲೈನ್ಸ್ ಅನ್ನ ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ಈಗ ಪಾಯಿಂಟ್ ಎಫ್ ಅನ್ನು ಮಾರ್ಕ್ ಮಾಡಬೇಕು. ಸೊ ಎಫ್ ಅನ್ನು ಮಾರ್ಕ್ ಮಾಡೋದಕ್ಕೆ ನಮಗೆ ವರ್ಟಿಕಲ್ ಲೈನ್ಸ್ ಅಲ್ಲಿ ರೆಫರೆನ್ಸ್ ಆಕ್ಸಿಸ್ ಅಲ್ಲಿ ಎಲ್ಲೂ ಲೈನ್ ಇಲ್ಲ. ಸೊ ಈ ಡಿಸ್ಟೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 10 mm ಬರುತ್ತೆ. ಸೊ 40, 60, 10 mm 10 mm ಈ ರೆಫರೆನ್ಸ್ ಆಕ್ಸಿಸ್ ಅಲ್ಲಿ ಹೋಗಿ ಇನ್ನೊಂದು ರೆಫರೆನ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ 10 mm ಹೋಗಿ ನಾವು ಈ ಪಾಯಿಂಟ್ ದಿಸ್ ವಿಲ್ ಆಕ್ಟ್ ಆಸ್ ಪಾಯಿಂಟ್ ಎಫ್. ಯಾಕೆ ಅಂತಂದ್ರೆ ಬಿ ಇಂದ ಎಫ್ ನಿಮಗೆ ಸ್ಟ್ರೈಟ್ ಲೈನ್ ಪ್ಯಾರಲ್ ಲೈನ್ ಇಲ್ಲ ಅಥವಾ ಐಸೋಮೆಟ್ರಿಕ್ ಆಕ್ಸಿಸ್ ಅಲ್ಲಿ ಬರೋದಿಲ್ಲ. ಇಟ್ ಈಸ್ ಇನ್ಕ್ಲೈನ್ಡ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ತಗೊಳ್ಬಾರದು.
ಸೊ ಇಲ್ಲಿಂದ ಸೊ ಈ ಬಾಟಮ್ ಅಪ್ಪರ್ ಪೋರ್ಷನ್ದು ಸ್ಕ್ವೇರ್ಡ್ ಡೈಮೆನ್ಷನ್ 40. ಸೊ ಈ ಪಾಯಿಂಟ್ ಇಂದ 40 30 ಡಿಗ್ರಿ ತಗೊಳ್ಳಿ. ಈ ಕಡೆ 150 ಡಿಗ್ರಿ ಕೊಟ್ಟರೆ ಇನ್ನೊಂದು 40, -150 ಕೊಟ್ಟರೆ ಇನ್ನೊಂದು 40 mm ಡ್ರಾ ಮಾಡಿ ಲಾಸ್ಟ್ಲಿ ಎಂಡ್ ಪಾಯಿಂಟ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ನಿಮಗೆ ಈ ಸ್ಕ್ವೇರ್ ಪೋರ್ಷನ್ ಡ್ರಾ ಆಗುತ್ತೆ. ಸೊ ಈಗ ಈ ಕನ್ಸ್ಟ್ರಕ್ಷನ್ ಲೈನ್ ನಮಗೆ ಅಗತ್ಯ ಇರೋದಿಲ್ಲ. ಸೊ ಡಿಲೀಟ್ ದಟ್. Now mark the center point of this rectangular square portion, which is converted into rhombus here. From there, give the amount of height, which is 50 mm. Mark it. So ಈ rhombus ನ ಸೆಂಟರ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿಕೊಂಡು ಹೈಟ್ ಅನ್ನ ಕೊಡಿ. 50 mm ಹೈಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಈ ವರ್ಟೆಕ್ಸ್ ನಮಗೆ ಕ್ಯೂ ಆಗಿ ಆಕ್ಟ್ ಆಗುತ್ತೆ. ಸೊ ಎಲ್ಲ ಪಾಯಿಂಟ್ಸ್ ಇಂದ ಈ ವರ್ಟೆಕ್ಸ್ಗೆ ಪಾಯಿಂಟ್ಸ್ ಲೈನ್ಸ್ ಅನ್ನು ಜಾಯಿನ್ ಮಾಡಿ. ಸೊ ಈಗ ಸ್ವಲ್ಪ ಭಾಗ ಮುಗಿದಿದೆ. So that completes little portion. Now delete all the unwanted lines in this sketch. That completes your isometric view of this component. ಸೊ ಇದರಿಂದ ನಮ್ಗೆ ಐಸೋಮೆಟ್ರಿಕ್ ವ್ಯೂ ಬಂದಿದೆ. ಸೊ ನಿಮ್ಗೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಬೇಕು ಅಂತಂದ್ರೆ ಫಸ್ಟೇ ಈ ಡೈಮೆನ್ಷನ್ಸ್ ಏನಿದೆ 50 20 60 40 ಇವನ್ನ ನೀವು ಐಸೋಮೆಟ್ರಿಕ್ ಸ್ಕೇಲ್ ಇಂದ ಶಿಂಕ್ ಮಾಡ್ಕೊಳ್ಳಿ. ಇಲ್ಲ 0.82 ಇಂದ ಮಲ್ಟಿಪ್ಲೈ ಮಾಡಿಕೊಂಡು ಆ ಡೈಮೆನ್ಷನ್ಸ್ ಬೇಕಾದ್ರೆ ಡ್ರಾ ಮಾಡಿ ಅದೇ ಡೈಮೆನ್ಷನ್ ಯೂಸ್ ಮಾಡಿಕೊಂಡು ನೀವು ಈ ಐಸೋಮೆಟ್ರಿಕ್ ವ್ಯೂ ಅನ್ನ ನೀವು ಮಾಡಬಹುದು. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್. So I hope all of you understood very well. So these are the references. Thank you for giving this opportunity. These are team members. Thank you.